ನೀವು ಹೆಚ್ಚು ಹಣ ಗಳಿಸಲು ಬಯಸಿದ್ರೆ ನೈಋತ್ಯದಲ್ಲಿ ಬೂದು ಬಣ್ಣದ ಬಿರಿಯಾನಿಯನ್ನು ಸ್ಥಾಪಿಸಿ. ನೀವು ಮಾಡದಿದ್ರೆ ನಿಮ್ಮ ಎಲ್ಲವನ್ನು ಕಳೆದುಕೊಳ್ಳುವ ಸಾಲಗಳಿಂದ ನಿಮ್ಮ ಭರವಸೆಗಳು ಹುಸಿಯಾಗುತ್ತವೆ. ವಿವಾಹಿತ ದಂಪತಿಗಳಿಗೆ ಇದನ್ನು ಹೇಳಿ ಹೆದರಿಸಿ ನಂತರ ಅವರು 3 ಲಕ್ಷ ರೂಪಾಯಿಗಳಿಗೆ ಖರೀದಿಸಿದ್ದ ವಾರ್ಡ್ ಅನ್ನು ಕೆಡವಿ ಅಲ್ಲಿ ಬೂದು ಬಣ್ಣದ ಇನ್ಫಾಬಿಯೋವನ್ನು ಸ್ಥಾಪಿಸುವಂತಹ ಮೂಢನಂಬಿಕೆಗಳು ಎಷ್ಟು ಪ್ರಾಯೋಗಿಕವೆಂದು ನಾನು ನಿಮಗೆ ವಿವರಿಸುತ್ತೇನೆ. ನಮಸ್ಕಾರ, ನಾನು ಸಂದೀಪ್. ನಾನು ನಮ್ಮ ವಾಸ್ತುಶಿಲ್ಪಿ ವಾಸು ಅವರನ್ನು ಅನುಸರಿಸುತ್ತಿದ್ದೇನೆ ಮತ್ತು ಮನೆ ನಿರ್ಮಿಸುವುದು ಒಳ್ಳೆಯದು, ನಾವು ಸಹ ಒಪ್ತೇವೆ. ನಾವು ವಾಸು ಅವರ ಪ್ರಕಾರ ವಿನ್ಯಾಸ ಮಾಡಿದ್ದೇವೆ, ಆದರೆ ವಾಸುವನ್ನು ಕುರುಡಾಗಿ ನಂಬುವ ಬದಲು ಅದರ ಹಿಂದಿನ ತರ್ಕವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ. ವಿಡಿಯೋದ ಆರಂಭದಲ್ಲಿ ಉಲ್ಲೇಖಿಸಲಾದ ಘಟನೆ ನನ್ನ ಸ್ನೇಹಿತನಿಗೆ ಸಂಭವಿಸಿದೆ. ನನ್ನ ಸ್ನೇಹಿತನಿಗೆ ಅದು ತುಂಬಾ ಇಷ್ಟವಾಯಿತು. ಅವನು ಮನೆ ಕಟ್ಟಿದನು. ಮನೆ ತುಂಬಾ ಚೆನ್ನಾಗಿ ಬಂದಿತ್ತು. ಗೃಹ ಪ್ರವೇಶಕ್ಕೆ ಬಂದವರಲ್ಲಿ ವಾಸ್ತು ಹಿರಿಯರೊಬ್ಬರು ಇದ್ದರು. ಅವರು ಇಡೀ ಮನೆಯನ್ನು ನೋಡಿದರು. ಅವರು ಮಾಸ್ಟರ್ ಬೆಡ್ರೂಮ್ನ ನೈಋತ್ಯದಲ್ಲಿ ಬೂದು ಬಣ್ಣದ ಕಬ್ಬಿಣದ ಬಿಯರ್ ಇರಬೇಕು ಎಂದರು. ಇಲ್ಲದಿದ್ದರೆ ಕೆಲವೇ ತಿಂಗಳಲ್ಲಿ ನಿಮ್ಮ ಆಸ್ತಿಗಳು ಮಾರಾಟವಾಗುತ್ತವೆ ಮತ್ತು ನೀವು ಸಾಲದಲ್ಲಿ ಸಿಲುಕುತ್ತೀರಿ ಎಂದು ಬಲವಾಗಿ ಹೇಳಿದರು. ಇದು ಕುಟುಂಬವನ್ನು ತುಂಬಾ ಹೆದರಿಸಿತು. ಕೇಳಿದಾಗ ವಸುಶಾಸ್ತ್ರದಲ್ಲಿ ಬೂದು ಬಣ್ಣದ ಕಬ್ಬಿಣದ ಬಿಯರ್ ನೈಋತ್ಯದಲ್ಲಿರಬೇಕೆಂದು ಯಾವುದೇ ನಿಯಮವಿಲ್ಲ ಎಂದು ನಾನು ಸ್ಪಷ್ಟವಾಗಿ ಹೇಳಿದೆ. ಅವರು ಆಘಾತಗೊಂಡರು ಮತ್ತು ಹೌದು, ನಾನು ಕುಟುಂಬ ಸದಸ್ಯರಿಗೆ ಹೇಳುತ್ತೇನೆ ಎಂದರು. ಅವರು ಕರೆಯನ್ನು ಕಡಿತಗೊಳಿಸಿ ನಂತರ ನನಗೆ ಕರೆ ಮಾಡಿ 3 ಲಕ್ಷಕ್ಕೆ ಖರೀದಿಸಿ ನೈಋತ್ಯದಲ್ಲಿ ಆಡಿದ್ದ ವಾರ್ ರೂಮ್ ಅನ್ನು ಕೆಡವಿದ್ದಾರೆ ಎಂದರು. ಅವರು ನೀವು ಏಕೆ ಮಾಡಿದಿರಿ ಎಂದು ಕೇಳಿದರು. ನಾನು ಇದನ್ನೆಲ್ಲ ಮಾಡಿದೆ, ಆದರೆ ನಾಳೆ ಯಾವುದೇ ಕೌಟುಂಬಿಕ ಸಮಸ್ಯೆ ಉಂಟಾದಾಗ ಇದೆಲ್ಲವೂ ಇದೇ ಕಾರಣಕ್ಕೆ ಎಂದು ಅವರು ನನ್ನ ಮೇಲೆ ಆರೋಪ ಮಾಡುತ್ತಾರೆ. ಅದಕ್ಕಾಗಿಯೇ ನಾನು ಇದನ್ನು ಮಾಡಬೇಕಾಯಿತು ಎಂದು ಸಂದೀಪ್ ಹೇಳಿದರು. ನಮಗೆ ಅಗತ್ಯವಿರುವ ವಾರ್ಷಿಕ ಶಾಸ್ತ್ರಗಳನ್ನು ನಾವು ಅನುಸರಿಸಬೇಕು ಮತ್ತು ಉಳಿದವುಗಳನ್ನು ಬಿಡಬೇಕು, ಏಕೆಂದರೆ ಅವುಗಳಲ್ಲಿ ಕೆಲವು ನಮ್ಮ ಪ್ರಸ್ತುತ ಸಂಪರ್ಕಗಳಲ್ಲಿ ಪ್ರಸ್ತುತವಾಗಿಲ್ಲ. ಹಸಿರು ಕಟ್ಟಡ, ಸುಸ್ಥಿರ ವಾಸ್ತುಶಿಲ್ಪ, ಹವಾಮಾನ ಸ್ಪಂದಿಸುವ ವಾಸ್ತುಶಿಲ್ಪದಂತಹ ಅತ್ಯಂತ ಮುಂದುವರಿದ ವಾಸ್ತುಶಿಲ್ಪದ ತತ್ವಶಾಸ್ತ್ರಗಳು ಹುಟ್ಟಿಕೊಂಡಿವೆ. ಇವುಗಳಿಗಿಂತ ಹೆಚ್ಚು ಮೋಡಿ ಮಾಡುವ ಮತ್ತು ಮುಂದುವರಿದ ವಿಜ್ಞಾನವಿದೆ ನಮ್ಮ ವಾಸ್ತುಶಾಸ್ತ್ರ, ಆದರೆ ನಾವು ಅವುಗಳನ್ನು ಮೂಢನಂಬಿಕೆಗಳೊಂದಿಗೆ ಜೋಡಿಸುವ ಮೂಲಕ ಅವಮಾನಿಸುತ್ತಿದ್ದೇವೆ. ವಾಸ್ತು ಸುತ್ತಲಿನ ಗೊಂದಲವನ್ನು ನಿವಾರಿಸಲು ನಾವು ವಾಸ್ತು ಸರಣಿಯನ್ನು ಯೋಜಿಸುತ್ತಿದ್ದೇವೆ. ಪ್ರತಿಯೊಂದು ಕೋಣೆಯನ್ನು ವಾಸ್ತುಶಿಲ್ಪೀಯವಾಗಿ ಹೇಗೆ ವಿನ್ಯಾಸಗೊಳಿಸಬೇಕೋ ತದನಂತರ ಅದರ ಹಿಂದಿನ ತರ್ಕವನ್ನು ನಾವು ಸ್ಪಷ್ಟವಾಗಿ ವಿವರಿಸುತ್ತೇವೆ. ಅಲ್ಲಿವರೆಗೆ ಹೆಚ್ಚಿನ ವಾಸ್ತುಶಿಲ್ಪದ ವಿಷಯಕ್ಕಾಗಿ ಟ್ಯೂನ್ ಮಾಡಿ.